ಮಸಾಲೆ ದೋಸೆ ತಿಂದು ಜಾಸ್ತಿ ದಿನ ಆಯಿತು, ತಿನ್ನಕ್ಕಂತ ಹೋಗ್ತಾಯಿದ್ದೀನಿ. ಇಷ್ಟು ದೊಡ್ಡ ಮಸಾಲೆ ದೋಸೆನ ತಿಂತಾಯಿದ್ದೀನಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಡೈಲಿ ಲಾಗ್ಗೆ ಸ್ವಾಗತ ಸುಸ್ವಾಗತ. ಈ ಬಸ್ ನೋಡ್ರಿ ಎಷ್ಟು ಉದ್ದ ಐತೆ ಗುರು, ಅಲ್ಲಿಂದ ಇಲ್ಲಿ ಗಂಟೆ ಐತೆ. ಟೈಮ್ ಇವಾಗ 6:30. ಕಂಪ್ನಿಗೆ ಹೋಗ್ತಾ ಇದ್ದೀನಿ. ಬನ್ನಿ ಇವತ್ತು ಏನೇನಾಗುತ್ತೆ ಏನೇನಿಲ್ಲ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಲೆಟ್ಸ್ ಗೋ ಗೈಸ್. ನಿಮ್ಮೆಲ್ಲರಲ್ಲಿ ಒಂದು ರಿಕ್ವೆಸ್ಟು, ಈ ಲಾಗಲ್ಲಿ ಯಾವ ಥರ ಲಾಗ್ ವೀಡಿಯೋ ಮಾಡಬೇಕು ಅಂತ ಸ್ವಲ್ಪ ಐಡಿಯಾ ಕೊಟ್ಟರೆ ಅದನ್ನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಡೈಲಿ ಲಾಗ್ ಮಾಡೋಣ ಅಂತ ಇದ್ದೀನಿ. ಇನ್ಮೇಲಿಂದ ಡೈಲಿ ಒಂದೊಂದು ವೀಡಿಯೋ ಅಪ್ಲೋಡ್ ಮಾಡೋಣ ಅಂತ ಇದ್ದೀನಿ. ಯಾವ ಥರ ವೀಡಿಯೋಸ್ ಬೇಕು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ ಥರ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ ಆಗುತ್ತಾ ಇಲ್ವೋ ಅಂತ. ಐಡಿಯಾಸ್ ಕೊಡಿ ಸ್ವಲ್ಪ, ಯಾವ ಥರ ವೀಡಿಯೋ ಮಾಡೋದು ಅಂತ. ಆ ಥರ ಟ್ರೈ ಮಾಡ್ತೀನಿ. ಇವಾಗ ನಾನು ಕಂಪ್ನಿ ಒಳಗಡೆ ಬಂದೆ ನೋಡಿ. ಇದೇ ನಮ್ಮ ಕಂಪ್ನಿ. 6:48. ಇದರಲ್ಲಿ ಸೈನ್ ಮಾಡಬೇಕು. ಸೂರ್ಯ ಇವಾಗ ಎದ್ದಿದ್ದಾನೆ ನೋಡಿ. ಇಲ್ಲಿ ಬಿಲ್ಡಿಂಗ್ಗಳಿರೋದ್ರಿಂದ ಸೂರ್ಯಗಳು ಬರೋದು ಲೇಟಾಗಿ ಬರ್ತಾನೆ ಅಂತ ಅನಿಸುತ್ತೆ. ಇಲ್ಲಿ ನೋಡಿ, ಆ ಬಿಲ್ಡಿಂಗ್ನ ದಾಟ್ಕೊಂಡು ಬರೋಷ್ಟೊತ್ತಿಗೆ ಇಷ್ಟೊತ್ತಾಗಿದೆ. ಇವಾಗ ಬಂದಿದ್ದಾನೆ ಮೇಲೆ ಸೂರ್ಯ. ಹಾಯ್ ಫ್ರೆಂಡ್ಸ್, ನನ್ನ ಫ್ರೆಂಡು. ಇಲ್ಲಿ ರಾಘವೇಂದ್ರ ಸ್ವಾಮಿ ಫೋಟೋ ಐತೆ, ಅದಕ್ಕೆ ಹೂವು ತಗೊಬಂದು ಇಕ್ಕಿದ್ದಾರೆ ನೋಡಿ. ಕೇಳಿಸ್ತದಿಲ್ಲ ಯಾರಿಗೂ. ಡೈಲಿ ಪಾರ್ಟ್ ಹುಡ್ಕೋದೇ ಆಗೋಯ್ತು ನಮ್ಮ ಕೆಲಸ. ಇಲ್ಲಿ ಪಾರ್ಟ್ ನಂಬರ್ ಹಾಕಿರ್ತಾರೆ, ಇಲ್ಲಿ ಅಪ್ಡೇಟ್ ಮಾಡಿರ್ತಾರೆ ಯಾವ್ಯಾವ ಪಾರ್ಟ್ ಎಲ್ಲಿದೆ ಅಂತ. ಬನ್ನಿ ಗೈಸ್, ನಮ್ಮ ಕ್ಯಾಂಟೀನಲ್ಲಿ ಏನೇನು ಊಟ ಇದೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಪನ್ನೀರು, ಪಪ್ಪಾಯ, ಹಪ್ಪಳ, ಚಪಾತಿ, ರೈಸು, ಸಾಂಬಾರು, ಮೊಸರು. ಇವತ್ತು ಇಷ್ಟು ಕೊಟ್ಟಿದ್ದಾರೆ ನಮ್ಮ ಕ್ಯಾಂಟೀನಲ್ಲಿ, ತಿಂತಾ ಇದ್ದೀವಿ. ಗೈಸ್, ಕೆಲಸದಿಂದ ಬಂದು ಹಂಗೆ ಮಲ್ಕೊಂಡ್ಬಿಟ್ಟೆ. ಎದ್ದು ನೋಡಿದ್ರೆ ಕತ್ಲಾಗೋಗ್ಬಿಟ್ಟಿತ್ತು. ಗೈಸ್, ಇವತ್ತು ನನಗೆ ಇನ್ಸ್ಟಾಗ್ರಾಮಲ್ಲಿ 1,00,000 ಲೈಕ್ಸ್ ಬಂದಿದೆ ಒಂದು ವೀಡಿಯೋಗೆ. ಇದೇ ಫಸ್ಟ್ ಟೈಮು ನನ್ನ ವೀಡಿಯೋಗೆ 1,00,000 ಲೈಕ್ ಬಂದಿರೋದು. ತುಂಬ ಖುಷಿ ಆಯಿತು. ಅವ್ರು ಯಾರ್ಯಾರು ಲೈಕ್ ಮಾಡಿರೋ 1,00,000 ಜನ, ಅವ್ರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಬನ್ನಿ ಇವಾಗ ಮಸಾಲೆ ದೋಸೆ ತಿಂದು ಜಾಸ್ತಿ ದಿನ ಆಯಿತು, ತಿನ್ನಕ್ಕಂತ ಹೋಗ್ತಾಯಿದ್ದೀನಿ. ಬನ್ನಿ ಹೋಗೋಣ. ಬನ್ನಿ ಗೈಸ್, ಮಸಾಲೆ ದೋಸೆ ತಿನ್ನೋಣ. ನೋಡಿ ಎಷ್ಟು ದೊಡ್ಡದಾಗಿದೆ ಮಸಾಲೆ ದೋಸೆ ಅಂತ. ಬೇರೆ ಕಡೆ ಎಲ್ಲ ಮಸಾಲೆ ದೋಸೆ ತಿಂತೀವಿ, ಒಂದೊಂದು ಕಡೆ ಮಸಾಲೆ ದೋಸೆನೇ ಅನ್ಸಲ್ಲ, ಆ ಥರ ಇರುತ್ತೆ. ಇಲ್ಲಿ ತುಂಬ ರೋಸ್ಟ್ ಮಾಡಿಬಿಟ್ಟಿದ್ದಾರೆ. ಟೇಸ್ಟು ತುಂಬ ಚೆನ್ನಾಗಿದೆ. ದೋಸೆಗೆ ಖಾರ ಸವರಿರೋದು ಮತ್ತು ಆಲೂಗಡ್ಡೆ ಪಲ್ಯ, ಈ ಚಟ್ನಿ ಒಳ್ಳೆ ಕಾಂಬಿನೇಷನ್. ಇದನ್ನು ಯಾರು ಕಂಡು ಹಿಡಿದಾರೋ ಗೊತ್ತಿಲ್ಲ, ಸಖತ್ ಟೇಸ್ಟ್ ಕೊಡುತ್ತೆ ಇದು ಮಾತ್ರ. ನನಗೆ ಚಿಕ್ಕ ವಯಸ್ಸಿಂದನೂ ಈ ಮಸಾಲೆ ದೋಸೆ ಅಂದರೆ ಇಷ್ಟ, ಅದೇನೋ ಗೊತ್ತಿಲ್ಲ, ತುಂಬ ಇಷ್ಟ ನನಗೆ ಮಸಾಲೆ ದೋಸೆ ತಿನ್ನೋದಕ್ಕೆ. ಅವಾಗವಾಗ ತಿಂತಾ ಇರ್ತೀನಿ. ನಿಮಗೂ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ. ಮಸಾಲೆ ದೋಸೆ ಯಾರಾದರೂ ಇಷ್ಟ ಇದ್ದರೆ, ಮಸಾಲೆ ದೋಸೆ ತಿನ್ನೋರು ಯಾರಾದರೂ ಇದ್ದರೆ ಅವ್ರು ಕಮೆಂಟ್ ಮಾಡಿ. ಯೂಟ್ಯೂಬಲ್ಲಿ ಕೆಲವರು ಇದ್ದಾರೆ ಫುಡ್ ಲಾಗ್ ಮಾಡೋವಂಥವ್ರು, ವಿಕಾಸ್ ಬ್ರೋ ಮತ್ತು ಕೋಬ್ರಾ ಅವರೆಲ್ಲರೂ. ಬ್ರೋ, ನೀವು ಈ ಮಸಾಲೆ ದೋಸೆ ತಿನ್ನೋ ಚಾಲೆಂಜ್ ಮಾಡಿ, ಈ ವಿಡಿಯೋನ ಅವ್ರಿಗೆ ತಲುಪೋರ್ಗೆ ಶೇರ್ ಮಾಡಿ. ಇಲ್ಲಿ ಒಬ್ಬೊಬ್ರಿಗೆ ಒಂದೊಂದು ಥರ ಫುಡ್ ಇಷ್ಟ ಆಗುತ್ತೆ. ಕೆಲವ್ರಿಗೆ ಇಡ್ಲಿ ಇಷ್ಟ, ಕೆಲವ್ರಿಗೆ ದೋಸೆ ಇಷ್ಟ, ಕೆಲವರಿಗೆ ಚಿಕನು, ಮಟನು, ಇದೇ ಥರ. ನಿಮ್ಮ ಫೇವ್ರೇಟ್ ಯಾವುದು ಅಂತ ತಿಳಿಸಿ. ಬನ್ನಿ, ಇವಾಗ ಟೈಮ್ ಆಗಿದೆ, ಬೇಗ ಬೇಗ ತಿಂದ್ಬಿಟ್ಟು ಮನೆ ಕಡೆ ಹೋಗೋಣ. ಮನೆಯಲ್ಲಿ ಬೇರೆ ಕೆಲಸ ಇದೆ, ಅದಕ್ಕೆ ಬೇಗ ಹೋಗಬೇಕು ಮನೆಗೆ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡೋದಕ್ಕೆ.